ವಿವೇಕಾನಂದರು ತುಂಬ ವರ್ಷಗಳ ಕಾಲ ಬದುಕಿರಲಿಲ್ಲ. ಇವರು ನೋಡಲು ತುಂಬ ಸದೃಢರಾಗಿದ್ದರು. ಆದರೆ ಪ್ರಪಂಚದ ಎಲ್ಲ ಕಡೆ ಪರ್ಯಟನೆ ಮಾಡಿ ತುಂಬ ಸೋತು ಹೋಗಿದ್ದರು. ರಾಮಕೃಷ್ಣ ಆಶ್ರಮದಲ್ಲಿ ವಾಸ ಮಾಡುತ್ತಿದ್ದ ಸಹಚರರು ಸ್ವಾಮೀಜಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಸೂಚಿಸಿದರು. ಆದರೆ ವಿವೇಕಾನಂದರು ಒಪ್ಪಲಿಲ್ಲ. ಅಂದು ನಾನು ಕಾಳಿ ಮಾತೆಯ ಎದುರಿನಲ್ಲಿ ರಾಮಕೃಷ್ಣ ಪರಮಹಂಸರ ಎದುರಿಗೆ ಕುಳಿತಿದ್ದಾಗ ನನ್ನ ಮೈಯಲ್ಲಿ ವಿದ್ಯುತ್ ಸಂಚಾರ ಉಂಟಾಯಿತು. ಆಗ ನನಗೆ ಪ್ರಜ್ಞೆ ತಪ್ಪಿತು. ನನಗೆ ಎಚ್ಚರವಾದಾಗ ರಾಮಕೃಷ್ಣ ಪರಮಹಂಸರು ಕಣ್ಣೀರು ಸುರಿಸುತ್ತಾ ಕುಳಿತಿದ್ದರು. ಅಂದು ನನ್ನ ದೇಹದಲ್ಲಿ ಅತ್ಯಂತ ಬಲಿಷ್ಠವಾದ ಶಕ್ತಿ ಸಂಚಾರ ಆಯಿತು. ಅಂದಿನಿಂದ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾ ಬದುಕುತ್ತೇನೆ. ನಾನು ನನ್ನ ಕೊನೆ ಉಸಿರು ಇರುವ ತನಕ ಸಮಾಜ ಸೇವೆ ಮಾಡುತ್ತಲೇ ಇರುತ್ತೇನೆ. ರಾಮಕೃಷ್ಣ ಆಶ್ರಮದ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ದ ಗುರುಬಾಯಿಗಳು ಮಾತನ್ನು ತಿರಸ್ಕರಿಸಿ ತಮ್ಮ ಕೊನೆಯ ಉಸಿರು ಇರುವ ತನಕ ಕೆಲಸ ಮಾಡುತ್ತಲೇ ಇದ್ದರು. ಮನುಷ್ಯನು ಗಂಗಾ ಸ್ನಾನ ಸಸ್ಯಾಹಾರ ಸೇವಿಸುತ್ತಾ ಇದ್ದರೆ ಆತ್ಮವು ಮತ್ತು ದೇಹವು ಶುದ್ಧಿಯಾಗುವುದು ಎಂದು ಸ್ವಾಮಿ ಹೇಳುತ್ತಿದ್ದರು. ಅವರು ಪಶು ಪಕ್ಷಿಗಳನ್ನು ಅತಿಯಾಗಿ ಪ್ರೀತಿಸುತ್ತಿದ್ದರು. ಕಾಳಿಮಾತೆಯ ಮತ್ತೊಂದು ಕೋಪವಾದ ದುರ್ಗಾ ಲಕ್ಷ್ಮಿಯನ್ನು ಪೂಜಿಸುತ್ತಿದ್ದರು. ಗ್ವಾಲಿಯರ್ ಮಹಾರಾಜರು ತಮ್ಮಲ್ಲಿ ಬಂದು ಆತಿಥ್ಯವನ್ನು ಸ್ವೀಕರಿಸುತ್ತಾ ವಿಶ್ರಾಂತಿ ಪಡೆಯಲು ವಿವೇಕಾನಂದರಿಗೆ ಸೂಚಿಸಿದರು. ಆದರೆ ಗುರುಗಳು ಹೋಗಲಿಲ್ಲ. ಇವರು ಜಪಾನಿನಲ್ಲಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ನಡೆಯುತ್ತಿರುವಾಗ ಆರೋಗ್ಯ ತುಂಬ ಹದಗೆಟ್ಟಿತು. ನಂತರ ಇವರು ಭಾರತಕ್ಕೆ ವಾಪಸ್ಸು ಬಂದರು. ವಿವೇಕಾನಂದರ ಆರೋಗ್ಯ ದಿನೇ ದಿನೇ ಕ್ಷೀಣಿಸುತ್ತಿತ್ತು. ಇವರು ಬೇಲೂರು ಮಠದಲ್ಲಿ ಕೆಲ ಕಾಲ ವಿಶ್ರಾಂತಿ ಪಡೆಯಲು ಬಂದರು. ಅವರು ಸದಾಕಾಲ ಧ್ಯಾನದಲ್ಲಿ ತಮ್ಮ ಸಮಯವನ್ನು ಕಳೆಯುತ್ತಿದ್ದರು. ಬಹಳ ಹಿಂದೆ ಶ್ರೀರಾಮಕೃಷ್ಣರು, ಮಗು, ನಿನಗೆ ನೀನು ಯಾರೆಂದು ಅರಿವಾದ ಕೂಡಲೇ ಭೂಮಿಯ ಮೇಲೆ ಇರುವುದಿಲ್ಲ ಎಂದು ಹೇಳಿದರು. ವಿವೇಕಾನಂದರ ನಿರ್ವಿಕಲ್ಪ ಸ್ಥಿತಿಗೆ ತಲುಪಿದ್ದರು. ಹೀಗೆ ಅವರು ತಮ್ಮ ಬಾಂಧವ್ಯವನ್ನು ಭೂಮಿಯ ಮೇಲೆ ಕಳೆದುಕೊಳ್ಳುತ್ತಿದ್ದರು. ಗುರುಬಾಯಿಗಳಿಗೆ ವಿವೇಕಾನಂದರು ತಮ್ಮಿಂದ ದೂರವಾಗುತ್ತಿರುವ ಕ್ಷಣಗಳು ಹತ್ತಿರವಾಗುತ್ತಿದೆ ಎಂದು ಭಾಸವಾಯಿತು. ಗುರುಗಳೇ, ನಿಮಗೆ ನೀವು ಯಾರೆಂದು ತಿಳಿಯಿತೆ ಎಂದು ಗುರುಬಾಯಿ ಪ್ರಶ್ನಿಸಿದರು. ಹೌದು, ನನಗೆ ನಾನು ಯಾರೆಂದು ಅರಿವಿಗೆ ಬಂದಿದೆ ಎಂದು ವಿವೇಕಾನಂದರು ಉತ್ತರಿಸಿದರು. ವಿವೇಕಾನಂದರನ್ನು ಅಮೆರಿಕಾನಾಥದಲ್ಲಿ ಸ್ವಂತ ಇಚ್ಛೆಯಿಂದ ಪ್ರಾಣವನ್ನು ಬಿಡುವ ವರವನ್ನು ಪಡೆದಿದ್ದರು. ತಾವು ಸಮಾಧಿಗೆ ತೆರಳುವ ಸಮಯವನ್ನು ಅವರು ನಿಗದಿಪಡಿಸಿದ್ದರು. ಇದಕ್ಕೆ ಬಿಳಿ ಸೂಚನೆ ನೀಡಿದರು. ಗುರುಬಾಯಿಗಳೇ, ನನಗೆ ಗಂಗಾ ತೀರದ ಬಳಿ ಒಂದು ಸ್ಥಳವನ್ನು ತೋರಿಸಿ ಎಂದು ಕೇಳಿದರು. 4 ಜುಲೈ 1902 ದಿನ ವಿವೇಕಾನಂದರು ಧ್ಯಾನ, ಯೋಗ, ವಿಹಾರಗಳನ್ನು ಮಾಡಿದರು. ಆದರೆ ಅವರ ಆರೋಗ್ಯ ತುಂಬ ಹದಗೆಟ್ಟಿತು. ಆದರೂ ಯಾವ ಸಹಾಯ ಸಹಕಾರ ಇಲ್ಲದೆ ಊಟ ಮಾಡಿದರು. ಶುದ್ಧಾನಂದರನ್ನು ಕರೆಯಲು ಯಜುರ್ವೇದ ಶ್ಲೋಕಗಳನ್ನು ಓದಿಸಿದರು. ಇದರ ಅರ್ಥ ಮತ್ತು ವ್ಯಾಕರಣವನ್ನು ಪಠಣ ಮಾಡಿದರು. ಸುಮಾರು ರಾತ್ರಿ 9 ಸಮಯಕ್ಕೆ ತಮ್ಮ ಪ್ರಾಣವನ್ನು ತ್ಯಜಿಸಿದರು. ವಿವೇಕಾನಂದರಿಗೆ 40 ವರ್ಷ ಸಹ ವಯಸ್ಸಾಗಿರಲಿಲ್ಲ. ಅವರು ತಾವು ಬಂದ ಕೆಲಸವನ್ನು ಮುಗಿಸಿ ವೀರಪುತ್ರನಂತೆ ಮರಣ ಹೊಂದಿದ್ದರು. ವಿಶ್ವಕ್ಕೆ ಬೆಳಕನ್ನು ಚೆಲ್ಲಿದ ದಿವ್ಯ ಚೇತನ ಭೂತಾಯಿಯ ಮಡಿಲಲ್ಲಿ ಲೀನವಾದರು.